ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಸೊ ಈ ವಿಡಿಯೋದಲ್ಲಿ ನಾವು ಡೆಫಿನೇಷನ್ ಆಫ್ ಮಿಡ್ವೈಫರಿ ಆ್ಯಂಡ್ ಆಬ್ಸ್ಟೆಟಿಕಲ್ ನರ್ಸಿಂಗ್ ಬಗ್ಗೆ ಡಿಸ್ಕಸ್ ಮಾಡೋಣ, ಮತ್ತು ಸ್ಕೋಪ್ ಆಫ್ ಮಿಡ್ವೈಫರಿ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ನೋಡೋಣ ನಾವು ಮಿಡ್ವೈಫರಿ ಅಂದರೆ ಏನು. ಓಕೆ, ಹೆಲ್ತ್ ಕೇರ್ ಪ್ರೊಫೆಷನ್. ಮಿಡ್ವೈಫರಿ ಏನಿದೆ, ಇದು ಹೆಲ್ತ್ ಕೇರ್ ಪ್ರೊಫೆಷನ್ ಇದೆ, ವೇರ್ ಮಿಡ್ವೈಫ್ ಪ್ರೊವೈಡ್ ಕೇರ್ ಟು ವುಮನ್. ಇಲ್ಲಿ ಏನು ಮಾಡ್ತಾಳೆ, ಮಿಡ್ವೈಫ್ ಕೇರ್ ಕೊಡ್ತಾರೆ. ಯಾರಿಗೆ? ವುಮನಿಗೆ ಕೇರ್ ಕೊಡ್ತಾರೆ. ಸರ್ ಯಾವ ಯಾವ ಸಮಯದಲ್ಲಿ ಕೇರ್ ಕೊಡ್ತಾರೆ? ಡ್ಯೂರಿಂಗ್ ಪ್ರೆಗ್ನೆನ್ಸಿ ಸಮಯದಲ್ಲಿ ಕೊಡ್ತಾರೆ, ಡ್ಯೂರಿಂಗ್ ಲೇಬರ್ ಅಂದರೆ ಪೇನ್ ಯಾವಾಗ ಆಗುತ್ತೆ ಎಲ್ಲ ಸ್ಟಾರ್ಟ್ ಆಗುತ್ತೆ ಅಲ್ಲ ಆ ಸಮಯದಲ್ಲಿ ಕೂಡ ಕೇರ್ ಕೊಡ್ತಾರೆ, ಮತ್ತು ಚೈಲ್ಡ್ ಬರ್ತ್ ಆಗೋ ಸಮಯದಲ್ಲಿ ಕೇರ್ ಕೊಡ್ತಾರೆ, ಆ್ಯಂಡ್ ಪೋಸ್ಟ್ ಪಾರ್ಟಮ್ ಅಂದರೆ ಡೆಲಿವರಿ ಆಗಿದ ಮೇಲೆ ಇರುತ್ತೆ ಅಲ್ಲ, ಡೆಲಿವರಿ ಆಗಿದ ಮೇಲೆ ಸ್ವಲ್ಪ ಟೈಮ್ ಕೇರ್ ಕೊಡ್ತಾರೆ. ಆ್ಯಸ್ ವೆಲ್ ಆ್ಯಸ್ ನ್ಯೂ ಬಾರ್ನ್ ಕೇರ್. ಅದ್ರ ಜೊತೆಯಲ್ಲಿ ನ್ಯೂ ಬಾರ್ನಿಗೆ ಕೂಡ ಕೇರ್ ಕೊಡ್ತಾರೆ ನಮ್ಮ ಮಿಡ್ವೈಫ್. ಸೊ ಯಾವ ಮಿಡ್ವೈಫ್ ಈ ಕೆಲಸ ಮಾಡ್ತಾರೆ ಅದನ್ನು ನಾವು ಮಿಡ್ವೈಫ್ರಿ ಅಂತ ಹೇಳ್ತೀವಿ. ಓಕೆ, ಮಿಡ್ವೈಫ್ರಿ ಅಂದರೆ ಏನು ಮಾಡ್ತಾರೆ, ಇಲ್ಲಿ ಮಿಡ್ವೈಫ್ಗಳು ಕೇರ್ ಕೊಡ್ತಾರೆ ವುಮನಿಗೆ ಡ್ಯೂರಿಂಗ್ ಪ್ರೆಗ್ನೆನ್ಸಿ, ಲೇಬರ್, ಚೈಲ್ಡ್ ಬರ್ತ್ ಆ್ಯಂಡ್ ಪೋಸ್ಟ್ ಪಾರ್ಟಮ್ ಮೀನ್ಸ್ ಡೆಲಿವರಿ ಆಗಿದ ಮೇಲೆ. ಓಕೆ, ಆ್ಯಸ್ ವೆಲ್ ಆ್ಯಸ್ ನ್ಯೂ ಬಾರ್ನ್ ಕೇರ್ ಕೂಡ ಕೊಡ್ತಾರೆ. ನೆಕ್ಸ್ಟ್ ಆಬ್ಸ್ಟೆಟಿಕ್ಸ್. ಸೊ ಆಬ್ಸ್ಟೆಟಿಕ್ಸ್ ಕೂಡ ಸೇಮ್ ಟು ಸೇಮ್ ಡೆಫಿನೇಷನ್ ಬರುತ್ತೆ. ಎರಡೂ ಮೀನಿಂಗ್ ಆಲ್ಮೋಸ್ಟ್ ಸೇಮೇ ಇದೆ, ಬಟ್ ಸ್ವಲ್ಪ ಡಿಫ್ರೆನ್ಸ್ ಇದೆ. ಓಕೆ, ಆಬ್ಸ್ಟೆಟಿಕಲ್ ನರ್ಸಿಂಗ್ ಇಸ್ ಅ ಬ್ರ್ಯಾಂಚ್ ಆಫ್ ನರ್ಸಿಂಗ್ ದಟ್ ಫೋಕಸಸ್ ಆನ್ ಪ್ರೊವೈಡಿಂಗ್ ಕೇರ್. ಇಲ್ಲಿ ಕೂಡ ನಾವು ಕೇರ್ ಕೊಡ್ತಾ ಇದ್ದೀವಿ ವುಮನಿಗೆ ಡ್ಯೂರಿಂಗ್ ಪ್ರೆಗ್ನೆನ್ಸಿ, ಲೇಬರ್, ಡೆಲಿವರಿ ಆ್ಯಂಡ್ ಪೋಸ್ಟ್ ಪಾರ್ಟಮ್ ಪೀರಿಯಡ್. ಸೊ ಎಲ್ಲದರಲ್ಲಿ ಕೂಡ ನಾವು ಇಲ್ಲಿ ಏನು ಮಾಡ್ತಾ ಇದ್ದೀವಿ, ಸೇಮ್ ಟು ಸೇಮ್ ಡೆಫಿನೇಷನ್ ಇದೆ. ಸರ್ ಎರಡರ ಸರ್ ಡಿಫ್ರೆನ್ಸ್ ಏನಿದೆ ಎರಡರ ಮಧ್ಯೆ ಅಂತ ಕೇಳಿದಾಗ, ಸೊ ಮಿಡ್ವೈಫ್ರಿ ಏನು ಮಾಡ್ತಾಳೆ, ಜಾಸ್ತಿ ನಾರ್ಮಲ್ ಡೆಲಿವರಿ ಮಾಡ್ತಾಳೆ. ಓಕೆ, ಮತ್ತು ಜಾಸ್ತಿ ಮೆಡಿಸಿನ್ ಯೂಸ್ ಮಾಡೋದಿಲ್ಲ, ಮೆಡಿಸಿನ್ ಭಾಳ ಕಮ್ಮಿ ಯೂಸ್ ಮಾಡ್ತಾರೆ. ಓಕೆ, ಮೆಡಿಸಿನ್ ಭಾಳ ಕಡಿಮೆ ಯೂಸ್ ಮಾಡ್ತಾರೆ. ಸೊ ಇವರು ಜಾಸ್ತಿ ಹಾಸ್ಪಿಟಲಲ್ಲಿ ವರ್ಕ್ ಮಾಡೋದಿಲ್ಲ, ಬರ್ತ್ ಸೆಂಟರ್ಸ್ ಎಲ್ಲಿರ್ತಾವೆಲ್ಲ ಅಂಥದ್ರಲ್ಲಿ ಮಾಡ್ತಾರೆ. ಸೊ ಇವರು ಜಾಸ್ತಿ ನ್ಯಾಚುರಲ್ ಪ್ರೋಸೆಸ್ ಯೂಸ್ ಮಾಡ್ತಾರೆ. ನ್ಯಾಚುರಲ್ ಫಿಸಿಯಾಲಜಿ ಅಂದರೆ ನಾರ್ಮಲ್ ಆಗಿ ಬರ್ತ್ ಮಾಡೋಕ್ಕೆ ಬಿಟ್ಬಿಡ್ತಾರೆ. ಓಕೆ, ಸೊ ಅದೇ ನಾವು ಇನ್ನೊಂದು ಆಬ್ಸ್ಟೆಟಿಕ್ಸ್ ನೋಡಿದರೆ, ಆಬ್ಸ್ಟೆಟಿಕ್ಸ್ ಆರ್ ಮೇನ್ಲಿ ಎಲ್ಲಿರ್ತಾರೆ, ಹಾಸ್ಪಿಟಲಲ್ಲಿ ಇರ್ತಾರೆ. ಓಕೆ, ಜಾಸ್ತಿ ಇರೋದು ಹಾಸ್ಪಿಟಲಲ್ಲಿ. ಆಬ್ಸ್ಟೆಟಿಕ್ಸ್ ಎಲ್ಲಿರ್ತಾರೆ, ಹಾಸ್ಪಿಟಲಲ್ಲಿ ಇರ್ತಾರೆ. ಅಂದರೆ ಜಾಸ್ತಿ ಮೆಡಿಸಿನ್ ಯೂಸ್ ಮಾಡ್ತಾರೆ, ಯೂಸ್ ಆಫ್ ಮೋರ್ ಮೆಡಿಸಿನ್. ಓಕೆ, ಇವ್ರೇನು ಮಾಡ್ತಾರೆ, ನಾರ್ಮಲ್ನೂ ಮಾಡ್ತಾರೆ ಮತ್ತು ಅಬ್ನಾರ್ಮಲ್. ಓಕೆ, ನಾರ್ಮಲ್ ಲೇಬರ್ ಇಲ್ಲ, ಅಬ್ನಾರ್ಮಲ್ ಲೇಬರ್ ಕೂಡ ಮಾಡ್ತಾರೆ, ಅಂದರೆ ಅಬ್ನಾರ್ಮಲ್ ಡೆಲಿವರೀಸ್ ಕೂಡ ಮಾಡ್ತಾರೆ. LSCS ಆಗಿರಬಹುದು, ಅಥವಾ ಬೇರೆ ಬೇರೆ ಕಂಡೀಷನ್ಸ್ ಆಗಿರ್ಬೋದು, ಬ್ರೀಚ್ ಡೆಲಿವರಿ ಇರ್ಬೋದು, ಆಲ್ಮೋಸ್ಟ್ ಎಲ್ಲವನ್ನು ಇವರು ಮಾಡ್ತಾರೆ ಆಬ್ಸ್ಟೆಟಿಕ್ಸ್. ಸೊ ಮಿಡ್ವೈಫ್ರಿ ಸ್ವಲ್ಪ ಕಡಿಮೆ ಮೀನ್ಸ್ ಅವರು ಮೆಡಿಸಿನ್ ಕಮ್ಮಿ ಯೂಸ್ ಮಾಡ್ತಾರೆ. ಹಾಸ್ಪಿಟಲ್ ಒಳಗಡೆ ಜಾಸ್ತಿ ಹಾಸ್ಪಿಟಲ್ ಒಳಗಡೆ ಯಾರು ವರ್ಕ್ ಮಾಡೋದು, ಆಬ್ಸ್ಟೆಟಿಕ್ಸ್ ವರ್ಕ್ ಮಾಡ್ತಾರೆ. ಓಕೆ, ಅಂದರೆ ಜಾಸ್ತಿ ಮೆಡಿಸಿನ್ಸ್ ಯೂಸ್ ಮಾಡ್ತಾರೆ ಅಂತ ಅರ್ಥ. ಸೊ ಆಲ್ಮೋಸ್ಟ್ ಎರಡು ಸೇಮ್ ಮೀನಿಂಗ್ ಇದೆ, ಬಟ್ ಸ್ವಲ್ಪ ಅವ್ರದ್ದು ಗೋಲ್, ಅವ್ರ ಟ್ರೈನಿಂಗ್ ಮೇಲೆ, ಅವ್ರ ಕೆಲಸದ ಮೇಲೆ ಸ್ವಲ್ಪ ಡಿಪೆಂಡ್ ಇದೆ. ನೆಕ್ಸ್ಟ್ ಸ್ಕೋಪ್ ಆಫ್ ಮಿಡ್ವೈಫ್ರಿ. ಆ್ಯಸ್ ಅ ಮಿಡ್ವೈಫ್ ಅವ್ರು ಏನೇನು ಕೆಲಸ ಮಾಡಬಹುದು ಅಂತ ಕೇಳಿದಾಗ, ಸ್ಕೋಪ್ ಆಫ್ ಮಿಡ್ವೈಫ್ ಟೀಚರ್ ಆ್ಯಂಡ್ ಎಜುಕೇಟರ್. ಹೌದು ಸರ್, ಅವರು ಟೀಚರ್ ಆಗ್ಬಹುದು, ಎಜುಕೇಟರ್ ಆಗ್ಬಹುದು. ಎಜುಕೇಟಿಂಗ್ ಮದರ್ಸ್ಗಳಿಗೆ ಎಜುಕೇಟ್ ಮಾಡ್ತಾರೆ, ತಾಯಂದರಿಗೆ ಏನು ಮಾಡ್ತಾರೆ, ಎಜುಕೇಟ್ ಮಾಡಬಹುದು ಅಬೌಟ್ ಮ್ಯಾಟರ್ನಲ್ ಆ್ಯಂಡ್ ಇನ್ಫಾಂಟ್ ಕೇರ್. ಓಕೆ, ಮ್ಯಾಟರ್ನಲ್ ಮೀನ್ಸ್ ಸ್ವಂತ ಕೇರ್ ನೀವು ಹೇಗೆ ಇಟ್ಕೋಬೇಕು, ಮತ್ತು ನಿಮ್ಮ ಬೇಬಿ, ಇನ್ಫಾಂಟ್ ಮೀನ್ಸ್ ನಿಮ್ಮ ಬೇಬಿ ಇದೆಯಲ್ಲ ಅದ್ರ ಬಗ್ಗೆ ನೀವು ಹೇಗೆ ಕೇರ್ ಕೊಡಬೇಕು ಅಂತ ಅವರು ಎಜುಕೇಟ್ ಮಾಡಬಹುದು ಮದರ್ಸ್ಗಳಿಗೆ. ಓಕೆ, ನೆಕ್ಸ್ಟ್ ನರ್ಸ್ ಮ್ಯಾನೇಜರ್ ಆಗ್ಬೋದು. ಓಕೆ, ನರ್ಸ್ ಮ್ಯಾನೇಜರ್ ಆಗ್ಬೋದು, ಕೋಆರ್ಡಿನೇಟಿಂಗ್ ಹೆಲ್ತ್ ಕೇರ್ ಸರ್ವಿಸಸ್ ಆ್ಯಂಡ್ ಮೇಂಟೈನಿಂಗ್ ಮಿಡ್ವೈಫ್ರಿ ಕೇರ್ ಸ್ಟ್ಯಾಂಡರ್ಡ್ಸ್. ಅವ್ರು ನರ್ಸ್ ಮ್ಯಾನೇಜರ್ ಆಗಿ ಕೇರ್ ಸ್ಟ್ಯಾಂಡರ್ಡ್ಸ್, ಓಕೆ, ಸ್ಟ್ಯಾಂಡರ್ಡ್ಸನ್ನು ಮೇಂಟೈನ್ ಮಾಡಬಹುದು. ನೆಕ್ಸ್ಟ್ ಆ್ಯಸ್ ಅ ನರ್ಸ್ ಅಡ್ವೊಕೇಟ್ ಕೂಡ ಅವ್ರು ಆಗಿರ್ಬೋದು. ಎನ್ಶ್ಯೂರಿಂಗ್ ಪೇಷಂಟ್ ರೈಟ್ಸ್. ಸೊ ಪೇಷಂಟ್ ಹಕ್ಕುಗಳಿರ್ತಾವಲ್ಲ ಅದನ್ನು ಇವರು ಧ್ಯಾನದಲ್ಲಿಡ್ತಾರೆ. ಆ್ಯಂಡ್ ಇನ್ಫಾರ್ಮ್ಡ್ ಚಾಯ್ಸಸ್. ಸೊ ಏನೇ ಇದ್ದರೂ ಪೇಷಂಟಿಗೆ ಇನ್ಫಾರ್ಮ್ ಮಾಡ್ತಾರೆ, ಅವ್ರ ಚಾಯ್ಸಸ್ಗಳನ್ನು ಕೇಳ್ತಾರೆ. ನೆಕ್ಸ್ಟ್ ನರ್ಸ್ ರಿಸರ್ಚರ್ ಆಗ್ಬೋದು. ಪ್ರೊಮೋಟಿಂಗ್ ಎವಿಡೆನ್ಸ್ ಬೇಸ್ಡ್ ಪ್ರಾಕ್ಟೀಸ್ ಇನ್ ಮಿಡ್ವೈಫ್ರಿ. ಸೊ ರಿಸರ್ಚ್ ಮಾಡ್ಬೋದು, ಹೊಸ ರಿಸರ್ಚ್ ಮಾಡ್ಬೋದು, ಎವಿಡೆನ್ಸನ್ನು ಕಲೆಕ್ಟ್ ಮಾಡ್ಬೋದು. ಈ ಕೇರ್ ಕೊಟ್ಟರೆ ನಮಗೆ ಇದು ಕಡಿಮೆ ಆಗುತ್ತೆ ಅಂತ. ಸೊ ಎಕ್ಸಾಂಪಲ್ ನಾವಿಲ್ಲಿ ನೋಡಿದರೆ,
ಸೊ ಅರ್ಲಿ ಆ್ಯಂಬುಲೇಷನ್ ಅಥವಾ ಆ್ಯಂಬುಲೇಷನ್ ಅಂದರೆ ಯಾರು ಪ್ರೆಗ್ನೆಂಟ್ ಇದ್ದಾರೆ ಅಲ್ಲ ಅವ್ರಿಗೆ ಪೇನ್ ಆಗ್ತಾ ಇಲ್ಲ, ಅಥವಾ ಸರ್ವೈಕಲ್ ಡೈಲಿಟೇಷನ್ ಅಂದರೆ ಸೊ ಬೇಬಿ ಹೊರಗಡೆ ಬರುತ್ತೆ ಅಲ್ಲ ಆ ಪ್ಲೇಸ್ ಅದು ದಾರಿ ಜಾಸ್ತಿ ಡೈಲೇಟ್ ಆಗಿಲ್ಲ ಅಂದರೆ ಅಂಥ ಪೇಷಂಟ್ಗಳಿಗೆ ವಾಕಿಂಗ್ ಮಾಡಿಸ್ತಾರೆ. ಓಕೆ, ವಾಕಿಂಗ್ ಮಾಡಿಸ್ತಾರೆ ಅಂದರೆ ಜಸ್ಟ್ ನಡೆಯೋಕ್ಕೆ ಬಿಡ್ತಾರೆ. ಸೊ ನಡೆಯೋಕ್ಕೆ ಬಿಟ್ಟಾಗ ಏನಾಗುತ್ತೆ ಅಲ್ಲಿ ಡೈಲೇಟ್ ಆಗುತ್ತೆ. ಏನಾಗುತ್ತೆ? ಸರ್ವಿಕ್ಸ್ ಡೈಲೇಟ್ ಆಗುತ್ತೆ. ಸೊ ಸರ್ವಿಕ್ಸ್ ಡೈಲೇಟ್ ಆಗುತ್ತೆ ಅಂದರೆ ಅದು ಎವಿಡೆನ್ಸ್, ಆಲ್ರೆಡಿ ನಮ್ಮ ಹತ್ರ ಎವಿಡೆನ್ಸ್ ಇದೆ, ಸರ್ವಿಕ್ಸ್ ಡೈಲೇಟ್ ಆಗುತ್ತೆ. ನೆಕ್ಸ್ಟ್ ಕ್ಲಿನಿಕಲ್ ನರ್ಸ್ ಸ್ಪೆಷಲಿಸ್ಟ್. ಹೌದು ಸರ್, ಇವ್ರು ಏನಾಗ್ಬೋದು? ಪ್ರೊವೈಡಿಂಗ್ ಎಕ್ಸ್ಪರ್ಟ್ ಕೇರ್ ಕೊಡ್ಬೋದು. ಇನ್ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಒಳಗಡೆ ಕೂಡ ಕೇರ್ ಕೊಡ್ಬೋದು, ಮತ್ತು NIC ಒಳಗಡೆ ಕೂಡ ಇವ್ರು ಕೇರ್ ಕೊಡ್ಬೋದು. ನೆಕ್ಸ್ಟ್ ಪೊಲಿಟಿಕಲ್ ಆ್ಯಕ್ಟಿವಿಸ್ಟ್. ಹೌದು ಸರ್, ಇಂಪ್ಲಿಮೆಂಟಿಂಗ್ ಗೌರ್ಮೆಂಟ್ ಮ್ಯಾಟರ್ನಲ್ ಆ್ಯಂಡ್ ಚೈಲ್ಡ್ ಹೆಲ್ತ್ ಪ್ರೋಗ್ರಾಮ್ಸ್. ಗೌರ್ಮೆಂಟಿಂದ ಭಾಳಷ್ಟು ಮ್ಯಾಟರ್ನಲ್ ಆ್ಯಂಡ್ ಚೈಲ್ಡ್ ಹೆಲ್ತ್ ಪ್ರೋಗ್ರಾಮ್ಸ್ ಬರ್ತವೆ, ಅವುಗಳನ್ನು ಇಂಪ್ಲಿಮೆಂಟ್ ಮಾಡ್ಬೋದು ಆ್ಯಸ್ ಅ ಪೊಲಿಟಿಕಲ್ ಆ್ಯಕ್ಟಿವಿಸ್ಟ್. ನೆಕ್ಸ್ಟ್ ಚೇಂಜ್ ಏಜೆಂಟ್. ಸೊ ಚೇಂಜ್ ಏಜೆಂಟ್ ಅಂದರೆ ಏನು? ಪ್ರಮೋಟಿಂಗ್ ವುಮನ್ ಎಂಪವರ್ಮೆಂಟ್ ಬಗ್ಗೆ ನಾವು ಪ್ರಮೋಟ್ ಮಾಡೋದು ಆ್ಯಂಡ್ ಅವೇರ್ನೆಸ್ ಕೊಡೋದು. ಸೊ ಐ ಥಿಂಕ್ ನಿಮಗೆ ಈ ವಿಡಿಯೋ ಅರ್ಥ ಆಗಿರ್ಬೋದು. ಸೊ ಈ ವಿಡಿಯೋದಲ್ಲಿ ನಾವು ಏನೇನು ನೋಡಿದ್ವಿ? ಮಿಡ್ವೈಫ್ರಿ ಡೆಫಿನೇಷನ್, ಆಬ್ಸ್ಟೆಟಿಕ್ಸ್ ಏನು ಸ್ವಲ್ಪ ಡಿಫರೆನ್ಸಸ್ ನೋಡಿದ್ದೀವಿ. ಸ್ಕೋಪ್ ಆಫ್ ಮಿಡ್ವೈಫ್ರಿ ಆಗಿ ಅವ್ರು ಏನೇನು ಕೆಲಸ ಮಾಡ್ಬೋದು? ಟೀಚರ್, ನರ್ಸ್, ಮ್ಯಾನೇಜರ್, ಅಡ್ವೊಕೇಟ್, ರಿಸರ್ಚರ್, ಕ್ಲಿನಿಕಲ್ ಸ್ಪೆಷಲಿಸ್ಟ್ ಆ್ಯಂಡ್ ಪೊಲಿಟಿಕಲ್ ಆ್ಯಕ್ಟಿವಿಸ್ಟ್ ಆ್ಯಂಡ್ change agent means promoting women's empowerment.